ಇನ್ನು ಯಲಹಂಕದಲ್ಲಿರೋ ದದ್ದಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಿದ್ದಾರೆ. ಕಳೆದ 5 ಗಂಟೆಯಿಂದ ಇಡಿ ಅಧಿಕಾರಿಗಳ ತಂಡ ತಲಾಶ್ ನಡೆಸ್ತಾ ಇದೆ. ಯಲಹಂಕದ ಶ್ರೀನಿವಾಸಪುರದಲ್ಲಿರುವ ಬಸನಗೌಡ ದದ್ದಲ್ ನಿವಾಸ ಇದೆ. ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಏನಾದರೂ ಕಡತಗಳು ಸಿಗ್ತಾವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಟೀಮ್ ಈಗ ತಡಕಾಡ್ತಾ ಇದೆ. ಆದರೆ ಸದ್ಯಕ್ಕೆ ಶಾಸಕ ದದ್ದಲಿಯಲ್ಲಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅನುಮಾನ ಮೂಡುವಂತೆ ಮಾಡುತ್ತೆ ಶಾಸಕರ ಅಬ್ಸ್ಕಾಂಡ್ ಆಗಿರೋದು. ಈಗ ಬಸನಗೌಡ ದದ್ದಲ್ಗಾಗಿ 3 ಕಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಯಲಹಂಕದ ನಿವಾಸದಲ್ಲೂ ಕೂಡ ಅವರು ಇಲ್ಲ, LH ನಲ್ಲೂ ಕೂಡ ಸದ್ಯಕ್ಕಿಲ್ಲ ಅನ್ನೋ ಮಾಹಿತಿ ಇದೆ. ಇನ್ನು ರಾಯಚೂರು ಅವರ ಸ್ವಂತ ಊರು, ರಾಯಚೂರಿನ ಮನೆ ಮತ್ತು ಕಚೇರಿ ಮೇಲೂ ಕೂಡ ಇಡಿ ಅಧಿಕಾರಿಗಳು ಬೆಳಗ್ಗೆ ದಾಳಿ ಮಾಡ್ತಾರೆ. ಅಲ್ಲೂ ಕೂಡ ಬಸನಗೌಡ ದದ್ದಲ್ ಸದ್ಯಕ್ಕೆ ಕಾಣಿಸ್ಕೊಳ್ತಿಲ್ಲ ಅನ್ನೋ ಮಾಹಿತಿ. ಸೊ ಹಾಗಾಗಿ ಅಲ್ಲಿ ಯಾವೆಲ್ಲ ಅಧಿಕಾರಿಗಳಿರ್ತಾರೋ ಅಥವಾ ಅವರ ಮನೆ ಸದಸ್ಯರಿರ್ತಾರೋ ಅವರ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾರೆ. ಇನ್ನು ಈ ಕಡತಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋ ಕೆಲಸ ಮಾಡ್ತಾರೆ. ಅಲ್ಲಿರುವಂಥ ಸಿಸ್ಟಮ್ಸ್ಗಳಾಗಿರಬಹುದು, ಸೊ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಸಿಗ್ತಾವ ಅನ್ನುವಂತಹ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಕೆಲಸ ಮಾಡ್ತಾರೆ. ಇನ್ನು ಯಲಹಂಕ ದದ್ದಲ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಬೆಳಗ್ಗೆ 6 ಗಂಟೆಗೆ ಇಡಿ ದಾಳಿ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ದದ್ದಲ್ ನಿವಾಸದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 94 ಕೋಟಿ ಏನು ಅವ್ಯವಹಾರ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ದದ್ದಲ್ ಅವರ ನಿವಾಸ ಅಂದರೆ ಯಲಹಂಕದಲ್ಲಿರುವಂತಹ ಗಣಪತಿ ನಗರದಲ್ಲಿರುವಂತಹ ಏನು ಸಂಪಿಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಿವಾಸದ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಸದ್ಯ ನಾನೀಗ ಅವರ ನಿವಾಸದ ಮುಂಭಾಗದಲ್ಲಿದ್ದೀನಿ. ಅಂದರೆ ಬೆಳಿಗ್ಗೆ 7:30 ಸುಮಾರಿಗೆ ಬಂದಂತಹ ಇನೋವಾ ಕಾರ್ನಲ್ಲಿ ಬಂದಂತಹ 4 ಅಧಿಕಾರಿಗಳು ಸತತವಾಗಿ ಇವತ್ತು ಏನು ಪರಿಶೀಲನೆ ಮಾಡ್ತಿರೋದು. ಸತತವಾಗಿ 3 ಗಂಟೆಯಿಂದಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ನಿನ್ನೆ ಕೂಡ SIT ಅಧಿಕಾರಿಗಳ ಮುಂದೆ ಕೂಡ ಇವರು ಹಾಜರಾಗಿದ್ದರು. ಸರಿಸುಮಾರು 4 ಗಂಟೆಗಳ ಅಲ್ಲಿ ಕೂಡ ವಿಚಾರಣೆ ಮಾಡಲಾಗಿತ್ತು. ಇದೀಗ ಇವತ್ತು ಅವರ ನಿವಾಸದ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಿರುವಂಥದ್ದು. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ದದ್ದಲ್ ಅವರು ಕೂಡ ಇಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಅವರದೇ ಮನೆಯಲ್ಲಿ ಕೂಡ ಅವ್ರನ್ನ ವಿಚಾರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗಾಗಲೇ ಅಂದರೆ ಇವರ ಆದಾಯ ಎಷ್ಟಾಗಿತ್ತು ಅಂದರೆ ಅಕ್ರಮ ವರ್ಗಕ್ಕೆ ಸಂಬಂಧಪಟ್ಟಂತೆ ಅದರ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಮಾಡುತ್ತಾರೆ. ಅಂದರೆ ಎಷ್ಟು ಅವ್ಯವಹಾರ ನಡೆದಿದೆ, ಅವರ ಆದಾಯ ಎಷ್ಟಾಗುತ್ತೆ, ಯಾರ್ಯಾರಿಗೆ ಹೋಗಿದೆ, ಅಂದರೆ ಬೇರೆ ಬೇರೆ ಜನರು ಕೂಡ ಇಲ್ಲಿಂದ ಹಣ ವರ್ಗಾವಣೆ ಆಗಿರೋನು ಕೂಡ ಮಾಹಿತಿ ಜಾರಿ ನಿರ್ದೇಶನ ಮತ್ತು SITಗೆ ಸಿಕ್ಕಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಮೂಲ ಏನು ಅನ್ನೋದರ ಬಗ್ಗೆ, ಆ ಒಂದು ಹಣದ ಮೂಲ ಏನು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಕೂಡ ಮಾಡ್ತಿರುವಂಥದ್ದು. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಶಾಸಕ ದದ್ದಲ್ ಅವರು ಕೂಡ ಇಲ್ಲೇ ಇದ್ದಾರೆ, ಇವರನ್ನು ಇಲ್ಲೇ ಕೂಡ ವಿಚಾರಣೆ ಮಾಡ್ತಿದ್ದಾರೆ ಅನ್ನೋ ಕೂಡ ಮಾಹಿತಿ ಇದೀಗ ಸಿಗ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.